ಇವತ್ತಿನ ಎನ್ವಿರಾನ್ಮೆಂಟ್ ಡೇ ಅಂದ್ಬಿಟ್ಟು ನಮ್ಮ ಕೈಯಲ್ಲೇ ಕೆಲಸಗಳು ಮಾಡಿಸ್ಬಿಡೋದಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಡೇ 15. ಸರಿ ಅಂದ್ಬಿಟ್ಟು ಕಾಲೇಜ್ ಒಳಗಡೆ ಬಂದರೆ ಗಾಯ್ಸ್ ನೋಡಿದ್ರೆ ಏನೋ ಎನ್ವಿರಾನ್ಮೆಂಟ್ ಡೇ ಇತ್ತಂತೆ. ಅದಕ್ಕೆ ಈಗಿದ್ದಿದ್ರು ನೋಡಿ ಯಾವ ಥರ ಎಲ್ಲ ಡೆಕೋರೇಟ್ ಮಾಡಿ ಯಾವ ಥರ ಸ್ಟೂಡೆಂಟ್ನೆಲ್ಲ ಕುಳಿಸಿದ್ರಿ. ಸರಿ ಅಂದ್ಬಿಟ್ಟು ಪ್ರೋಗ್ರಾಮ್ ಎಲ್ಲ ಮುಗೀತು. ನೋಡಿದ್ರೆ ನಾನು ನಮ್ಮ ಮ್ಯಾಮ್ ಎಲ್ಲ ಕೆಲಸಗಳು ಮಾಡ್ತಾಯಿದ್ರಿ ಮಸ್ತಾಗಿ. ಕೆಳಗಡೆ ನೋಡಿ ನಮ್ಮ ಹುಡುಗರೆಲ್ಲ ಆಟಗಳಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅದೆಲ್ಲ ಮುಗೀತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಎಲ್ಲ ಕೆಳಗಡೆ ಹೋದ್ರಿ. ಕೆಳಗಡೆ ಇನ್ನೊಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡೋಕೆ ಹೋದ್ರಿ ಗಾಯ್ಸ್. ಸರಿ ಅಂದ್ಬಿಟ್ಟು ಕೆಳಗಡೆ ಬಂದು ನೋಡಿದ್ರೆ ಇನ್ನೂ ಡೆಕೋರೇಷನ್ ಮಾಡಿಲ್ಲ, ಫಂಕ್ಷನ್ನೇ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ನಾನೊಂದು ವೀಡಿಯೋ ತಗೊಂಡು ಹಂಗೆ ನಮ್ಮ ಕಾಲೇಜ್ ತೋರಿಸ್ತೀನಿ ನೋಡಿ ಗಾಯ್ಸ್. ಸಕ್ಕತ್ತಾಗಿದೆ. ನೆಕ್ಸ್ಟ್ ವರ್ಷ ಬಂದು ಸೇರ್ಕೊಳ್ಳಿ ಎಲ್ಲ ನಮ್ಮ ಕಾಲೇಜ್ಗೆ. ಫಂಕ್ಷನ್ ಏನೋ ಸ್ಟಾರ್ಟ್ ಆಯಿತು ಅಂದರೆ ಮನೆಗೆ ಹೋಗೋ ಟೈಮಲ್ಲಿ ಸ್ಟಾರ್ಟ್ ಆಗೈತೆ. ಏನು ಮಾಡೋದು ನಮ್ಮ ಕರ್ಮ ಅಂದ್ಬಿಟ್ಟು ನೋಡಿಕೊಂಡು ನಾವೊಂದು ವೀಡಿಯೋ ತಕ್ಕೊಂಡು ಇನ್ನೊಂದು ಮಕ್ಕಳು ಏನೇನು ಆಟ ಆಡ್ತಾವೆ ನೋಡಿ ರೋಡಲ್ಲಿ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆ ಕಡೆ ಬಂದೆ ಗಾಯ್ಸ್. ಮನೆ ಕಡೆ ಬಂದು ನೋಡಿದ್ರೆ ಮನೆ ಕೆಳಗಡೆ ಕ್ರಿಕೆಟ್ ಆಡ್ತಾಯಿದ್ರು. ಅವ್ರ ಜೊತೆ ಒಂದು ಮ್ಯಾಚ್ ಆಡ್ಕೊಂಡು ದೀಪ್ತಿಗೆ ಸ್ವಲ್ಪ ಗೋಳು ಹೊಯ್ಕೊಂಡು ನೋಡಿ ಗಾಯ್ಸ್. ಗೋಳು ಹೊಯ್ಕೊಂಡು ಯಾವ ಥರ ಆಡ್ತಾಳೆ. ಸರಿ ಅಂದ್ಬಿಟ್ಟು ಟೈಮೇನು ಆಗಿತ್ತು. ಇವತ್ತು ಯಾರ್ದಪ್ಪ ಅಡುಗೆ ನೋಡೋಕೆ ಹೋದರೆ ನಮ್ಮ ಬಾವದು ಏನೋ ಸ್ಪೆಷಲ್ ಮಾಡ್ತಾರೆ. ಕೇಳಿ ಅವ್ರ ಬಾಯಿಂದ ಏನು ಹೇಳ್ತಾರಂತ. ಬಾವಾ ಇವತ್ತೇನು ಸ್ಪೆಷಲ್? ಚಿಕನ್ ಚಾಪ್ಸ್. ಯಾವ ಊರಿನ ಕಡೆ ಇದು? ಮಂಡ್ಯ ಸ್ಟೈಲ್. ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀರಿ ಗಾಯ್ಸ್.